Okay, in this video we'll continue doing problems on chartered accountants. ಪ್ರೀವಿಯಸ್ ವಿಡಿಯೋಲಿ ನಾನು ಚಾರ್ಟರ್ಡ್ ಅಕೌಂಟೆಂಟ್ಸ್ ಮೇಲೆ 2 ಪ್ರಾಬ್ಲಮ್ ಮಾಡಿದ್ದೆ. ಸೊ ಇಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ಮಾಡೋಣ. ಸೊ ಇಟ್ ಸೇಸ್ ರಾಮಕೃಷ್ಣ ಇಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಬ್ಯಾಂಗ್ಳೂರ್. ಹಿ ಸಬ್ಮಿಟೆಡ್ ದ ಫಾಲೋಯಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ 2019-20. ಸೊ ನಾನು ಆಗಲೇ ಹೇಳಿದೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದರೆ ಎಕ್ಸ್ಪೆಂಡಿಚರ್ ವಿಲ್ ಬಿ ಆನ್ ದ ಡೆಬಿಟ್ ಸೈಡ್ ಆ್ಯಂಡ್ ಇನ್ಕಮ್ ವಿಲ್ ಬಿ ಆನ್ ದ ಕ್ರೆಡಿಟ್ ಸೈಡ್. So compute income from profession for the assessment year 2021. So expenditures ಏನೇನಿದೆ ನೋಡೋಣ. Office rent which is allowed, salary to staff allowed, charity allowed ಇಲ್ಲ, gifts to relatives allowed ಇಲ್ಲ, subscriptions for journals is allowed, drawings is not allowed, car expenses if it is used for professional purpose allow ಮಾಡ್ತಾರೆ, household expenses not allowed, NSCs purchased not allowed, excess of income or expenditure again not allowed. Okay, we'll come to the ನಾಲ್ಕು expenditure ಇರೋದು office rent, salary to staff, subscription to journals and car expenses. Now we'll see what are the incomes ಅಲ್ಲಿ audit fees ಇದೆ, financial consultancy service ಇದೆ, interest on deposit in the bank allowed ಇಲ್ಲ, dividends on units of UTI allowed ಇಲ್ಲ, accountancy work is an income. ಸೊ ಈ ಮೂರನ್ನು ತಗೋಬೇಕು. ನಾವು ವಿಲ್ ಸಿ ದ ಅಡ್ಜಸ್ಟ್ಮೆಂಟ್ ಆ್ಯಂಡ್ ದೆನ್ ವಿ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಆಫೀಸ್ ರೆಂಟ್ 3000 ದೋ ಪೇಡ್ ಇಸ್ ನಾಟ್ ರೆಕಾರ್ಡೆಡ್. ಆಫೀಸ್ ರೆಂಟ್ ಪೇ ಮಾಡಿದರೆ ರೆಕಾರ್ಡ್ ಮಾಡಿಲ್ಲ. ಸೊ ಈ ಆಫೀಸ್ ರೆಂಟ್ ಏನಿದೆ 33,000ಗೆ ಈ 3,000ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ವಿಲ್ ಗೆಟ್ 36,000. ಓಕೆ, ಸೊ ದ್ಯಾಟ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ಡಿಪ್ರಿಸಿಯೇಷನ್ ಆಫ್ ದ ಕಾರ್ ಡ್ಯೂರಿಂಗ್ ದ ಇಯರ್ ಇಸ್ 6,000. ಸೊ ಡಿಪ್ರಿಸಿಯೇಷನ್ ತೊಗೊಳ್ಳಿ. 30% of expenses are related to personal use. So personal ಯೂಸಿಗೆ 30% ಆದ್ದರಿಂದ ಪ್ರೊಫೆಷನ್ಗೆ 70%. ಸೊ ಕಾರ್ ಎಕ್ಸ್ಪೆನ್ಸಸಲ್ಲಿ 70%ನ ಮಾತ್ರ ತೊಗೊಳ್ಳಿ. ಅದೇ ರೀತಿ ಡಿಪ್ರಿಸಿಯೇಷನಲ್ಲೂ ಅಷ್ಟೇ 70% ಮಾತ್ರ ತೊಗೋಬೇಕು. ಓಕೆ, ಸೊ ವಿಲ್ ಸಾಲ್ವ್ ದ ಪ್ರಾಬ್ಲಮ್. It says computation of taxable income from profession of Mr. Ramakrishna for the assessment year 2021. ಫಸ್ಟು ಪ್ರೊಫೆಷ್ನಲ್ ರಿಸೀಟ್ಸ್ನ ತೊಗೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಮೂರು ಪ್ರೊಫೆಷ್ನಲ್ ರಿಸೀಟ್ಸ್ ಇರೋದು. ಆಡಿಟ್ ಫೀಸ್, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಮತ್ತು ಅಕೌಂಟೆನ್ಸಿ ವರ್ಕ್. ಆ ಮೂರನ್ನು ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡ್ರೆ ಯುಲ್ ಗೆಟ್ ಯುವರ್ ಟೋಟಲ್ ಹಿಯರ್. ಇದರಿಂದ ನಾವು ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ಕೊಳ್ಳೋಣ. ಎಕ್ಸ್ಪೆನ್ಸಸಲ್ಲಿ ವಿ ಹ್ಯಾಡ್ ಆಫೀಸ್ ರೆಂಟ್, ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇತ್ತು. 3,000 ವಾಸ್ ನಾಟ್ ಬೀನ್ ರೆಕಾರ್ಡೆಡ್. ಸೊ ಆ 3,000ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟಾಫ್ ಸ್ಯಾಲ್ರೀಸ್ ಇತ್ತು, ಅದನ್ನು ತೊಗೊಳ್ಳೋಣ. ಚಾರಿಟಿ ಇಲ್ಲ ಅಂತ ಹೇಳಿದೆ, ಗಿಫ್ಟ್ ಟು ರಿಲೇಟಿವ್ಸ್ ಇಲ್ಲ. ಸಬ್ಸ್ಕ್ರಿಪ್ಷನ್ಸ್ ಫಾರ್ ಜರ್ನಲ್ಸ್ ಇತ್ತು, ಅದನ್ನು ತೊಗೊಳ್ಳಿ. ಡ್ರಾಯಿಂಗ್ಸ್ ಎಲ್ಲ. ಕಾರ್ ಎಕ್ಸ್ಪೆನ್ಸಸಲ್ಲಿ 70% ಮಾತ್ರ. ಡಿಪ್ರಿಸಿಯೇಷನ್ ಒಂದು ಕಾರಲ್ಲೂ ಕೂಡ 70% ಮಾತ್ರ ತೊಗೋತೀವಿ. ಸೊ ಇದು ಎಷ್ಟಾಗುತ್ತೆ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿಕೊಂಡು ಇದನ್ನು ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಯುವರ್ ಪ್ರೊಫೆಷ್ನಲ್ ರಿಸೀಟ್ಸ್. ಇಷ್ಟೇ, ವೆರಿ ಸಿಂಪಲ್ ಪ್ರಾಬ್ಲಮ್. ಓಕೆ, ನಿಮ್ಮ ಪ್ರೊಫೆಷ್ನಲ್ ಎಲ್ಲ ಹೀಗೇ ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಯು ವಿಲ್ ಹ್ಯಾವ್. ಓಕೆ, ಸೊ ವಿಲ್ ಸಿ. ಇನ್ನು ಒಂದು ಪ್ರಾಬ್ಲಮ್. Sri Krishna is a CA. He gives you the following income and expenditure account for the year ending 31st March 2020. So illu kuda income and expenditure account ide. So you have on the expenditure side you have office expense which is allowed. Books other than annual publication, even if it is books other than annual publication, you should just charge 40% depreciation on it. ಅದು ಬಿಟ್ಟು ಬೇರೆ ಏನೂ ಚಾರ್ಜ್ ಮಾಡಬೇಡಿ. ಎಂಪ್ಲಾಯೀಸ್ ಸ್ಯಾಲ್ರಿ ಅಲೌಡ್, ಪರ್ಸನಲ್ ಎಕ್ಸ್ಪೆನ್ಸ್ ಅಲೌಡ್ ಇಲ್ಲ, ಡೊನೇಷನ್ ಅಲೌಡ್ ಇಲ್ಲ, ಇಂಟ್ರೆಸ್ಟ್ ಏನಕ್ಕೆ ಅಂತ ಮೆನ್ಷನ್ ಮಾಡಿಲ್ಲ. ಸೊ ವಿಲ್ ನಾಟ್ ಟೇಕ್ ಇಟ್ ಇನ್ ಟು ಅಕೌಂಟ್. ಇನ್ಕಮ್ ಟ್ಯಾಕ್ಸ್ ಇಸ್ ನಾಟ್ ಅಲೌಡ್. ಕಾರ್ ಎಕ್ಸ್ಪೆನ್ಸಸ್ ಇಫ್ ಇಟ್ ಇಸ್ ಫಾರ್ ದ ಪರ್ಪಸ್ ಆಫ್ ಪ್ರೊಫೆಷನ್ ಇಟ್ ವಿಲ್ ಬಿ ಅಲೌಡ್. ಸರ್ಪ್ಲಸ್ ವಿ ವಿಲ್ ನಾಟ್ ಟೇಕ್ ದ್ಯಾಟ್ ಇನ್ ಟು ಕನ್ಸಿಡ್ರೇಷನ್. ಇನ್ಕಮಲ್ಲಿ ಏನೇನಿದೆ ನೋಡೋಣ. ಆಡಿಟ್ ಫೀಸ್ ಇಸ್ ಅನ್ ಇನ್ಕಮ್. ಗಿಫ್ಟ್ ಫ್ರಮ್ ಫಾದರ್ ಇನ್ ಲಾ ಇಸ್ ನಾಟ್ ಅನ್ ಇನ್ಕಮ್. ಓಕೆ, ನಿಮ್ಮ ಮಾವನಿಂದ ಬರುವಂಥ ಗಿಫ್ಟ್ಸು ಇಟ್ಸ್ ನಾಟ್ ಅ ಪ್ರೊಫೆಷ್ನಲ್ ಇನ್ಕಮ್. ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ತೊಗೋಬೇಕು. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ತೊಗೊಳ್ಳಲ್ಲ. ಅಕೌಂಟೆನ್ಸಿ ವರ್ಕ್ನ ತೊಗೋಬೇಕು. ಸೊ ಯು ಹ್ಯಾವ್ 3 ಪ್ರೊಫೆಷ್ನಲ್ ರಿಸೀಟ್ಸ್. ಓಕೆ, ವಿಲ್ ಗೆಟ್ ಬ್ಯಾಕ್ ಟು ಇಟ್. ಅಡ್ಜಸ್ಟ್ಮೆಂಟ್ಸ್ ನೋಡೋಣ. This say car is used equally for personal and professional purpose. So car 50% personal ಗೆ 50% professional use ಮಾಡ್ತಾರೆ. So you will take that. Allowed depreciation on the car for official purpose is 10,000. Class ಇದನ್ನು ಒಂಚೂರು ನೋಟ್ ಮಾಡ್ಕೊಳ್ಳಿ.
ದೇ ವೆರಿ ಸ್ಪೆಸಿಫಿಕ್ಲಿ ಸೇ ಪ್ರೊಫೆಷನ್ ಪರ್ಪಸ್ಗೆ ಅಫಿಷಿಯಲ್ ಪರ್ಪಸ್ ಯೂಸ್ ಮಾಡ್ತಿರೋ ಕಾರ್ ಡಿಪ್ರಿಸಿಯೇಷನ್ 10,000. ಸೊ ನೀವು ಇದನ್ನು ಮತ್ತೇನೂ ಮಾಡೋದು ಬೇಡ. ಓಕೆ, ಡಿಪ್ರಿಸಿಯೇಷನ್ ಆನ್ ಕಾರ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್ ಅವರೇ ಕಂಪ್ಯೂಟ್ ಮಾಡಿ 10,000 ಅಂತ ಹೇಳಿದರೆ ಅದನ್ನು ಹಾಗೆ ತೊಗೋಬೇಕಷ್ಟೆ. ನೀವು ಇನ್ನೇನು ಅಡ್ಜಸ್ಟ್ಮೆಂಟ್ ಮಾಡಬೇಡಿ ಇದಕ್ಕೆ. ಸ್ಟಾಫ್ ಸ್ಯಾಲ್ರೀಸ್ ಇನ್ಕ್ಲೂಡ್ 4,000 ಪೇಡ್ ಟು ಡೊಮೆಸ್ಟಿಕ್ ಸರ್ವೆಂಟ್. ಸೊ ಡೊಮೆಸ್ಟಿಕ್ ಸರ್ವೆಂಟಿಗೆ ಕೊಟ್ಟಿರುವಂಥ 4,000 ಏನಿದೆ, ದಟ್ ಫ್ರಮ್ ಯುವರ್ ಸ್ಯಾಲ್ರೀಸ್, ಎಂಪ್ಲಾಯೀಸ್ ಸ್ಯಾಲ್ರೀಸಿಂದ ಆ 4,000ನ ಮೈನಸ್ ಮಾಡ್ಕೊಳ್ಳಿ. ಓಕೆ, ಹಾಗೆ ತೊಗೋಬೇಡಿ. ಲೋನ್ ವಾಸ್ ಟೇಕನ್ ಫಾರ್ ಪರ್ಸ್ನಲ್ ಯೂಸ್, ಅದರಿಂದ ಈ ಇಂಟ್ರೆಸ್ಟನ್ನ ನಾವು ನಾಟ್ ಅಲೌಡ್ ಅಂತೀವಿ. ಈ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅಲೌ ಮಾಡಬೇಕಾಗಿತ್ತು, ಬಟ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನಾವು ಆ ಇಂಟ್ರೆಸ್ಟ್ನ ಅಲೌ ಮಾಡೋದಿಲ್ಲ. ಅಲೌಡ್ ಡಿಪ್ರಿಸಿಯೇಷನ್ ಫಾರ್ ಪ್ರೊಫೆಷ್ನಲ್ ಬುಕ್ಸ್ ಇಸ್ ಆಟ್ 40%. ಸೊ ದ್ಯಾಟ್ ಎನಿವೇ ಇಟ್ ಇಸ್ ಅಟ್ 40% ಅನ್ನೋ ನಿಮಗೆ ಗೊತ್ತಿದೆ, ಅದನ್ನು ತೊಗೋಬೇಕಷ್ಟೆ. ಸೊ ನಾವು ವಿಲ್ ಸಿ ಹೌ ಟು ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಕೃಷ್ಣ ಫಾರ್ ಅಸೆಸ್ಮೆಂಟ್ ಇಯರ್ 2021. ಆಗಲೇ ನೋಡಿದ ಹಾಗೆ ಪ್ರೊಫೆಷ್ನಲ್ ರಿಸೀಟ್ಸಲ್ಲಿ ದೆರ್ ಆರ್ 3 ಥಿಂಗ್ಸ್ ದಟ್ ಯುಲ್ ಹ್ಯಾವ್ ಟು ಟೇಕ್. ಒನ್ ಇಸ್ ಯುವರ್ ಆಡಿಟ್ ಫೀಸ್, ಒನ್ ಇಸ್ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್, ಮತ್ತೊಂದು ಅಕೌಂಟೆನ್ಸಿ ವರ್ಕ್. ಸೊ ಈ ಮೂರನ್ನು ತೊಗೊಳ್ಳಿ, ಟೋಟಲ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 4,17,000. ದೆನ್ ಆಫ್ ದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸಲ್ಲಿ ಆಫೀಸ್ ಎಕ್ಸ್ಪೆನ್ಸ್ 20,000 ಇರೋದನ್ನ ಹಾಗೆ ತೊಗೊಳ್ಳೋಣ. ಬುಕ್ಸ್ಗೆ 40% ಡಿಪ್ರಿಸಿಯೇಷನ್ ಮಾತ್ರ ತೊಗೊಳ್ಳಿ. ಎಂಪ್ಲಾಯೀಸ್ ಸ್ಯಾಲ್ರಿಯಲ್ಲಿ 4,000 ಒಂದು ಅಡ್ಜಸ್ಟ್ಮೆಂಟ್ ಇತ್ತಲ್ಲ, ದಿ ಸೆಟ್ 4,000 ಇಸ್ ಫಾರ್ ಡೊಮೆಸ್ಟಿಕ್ ಸರ್ವೆಂಟ್. ಸೊ ಆ 4,000 ಇಲ್ಲಿ ಮೈನಸ್ ಮಾಡ್ಕೊಳ್ಳಿ. ಪರ್ಸ್ನಲ್ ಎಕ್ಸ್ಪೆನ್ಸಸ್ ತೊಗೊಳ್ಳಲ್ಲ, ಡೊನೇಷನ್ ತೊಗೊಳ್ಳಲ್ಲ, ಇಂಟ್ರೆಸ್ಟ್ ತೊಗೊಳ್ಳಲ್ಲ, ಯಾಕೆಂದರೆ ಲೋನ್ ವಾಸ್ ಟೇಕನ್ ಫಾರ್ ಪರ್ಸ್ನಲ್ ಪರ್ಪಸ್. ಇಲ್ಲ ಅಂದಿದ್ರೆ ಅದನ್ನು ತೊಗೋತಾ ಇದ್ವಿ ನಾವು. ಇನ್ಕಮ್ ಟ್ಯಾಕ್ಸ್ ತೊಗೊಳ್ಳಲ್ಲ. ಕಾರ್ ಎಕ್ಸ್ಪೆನ್ಸಸಲ್ಲಿ 50% ಮಾತ್ರ ತೊಗೋತೀವಿ, ಬಿಕಾಸ್ 50% ವಾಸ್ ಫಾರ್ ಪ್ರೊಫೆಷನ್ ಆ್ಯಂಡ್ 50% ವಾಸ್ ಪರ್ಸ್ನಲ್. ಸೊ 50% ತೊಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಕಾರ್ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರಲ್ಲ 10,000, ಅಷ್ಟನ್ನು ತೊಗೊಳ್ಳಿ. ಸೊ ಇಫ್ ಯು ಟೇಕ್ ಆಲ್ ದ್ಯಾಟ್, you will get 42,000. So your income from profession is 3,75,000. Okay, if you have any doubt, do ask me in class.